ಖುಷಿ ಆಯ್ತಾ? ಎಷ್ಟು ಖುಷಿ ಆಯಿತು? ಓ ಮೈ ಗಾಡ್. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ್ತಾ ಇವತ್ತು ನಾನು ಎಲ್ಲಪ್ಪ ಹೋಗ್ತಿದ್ದೀನಿ ಅಂದರೆ ವೆಗಾ ಸಿಟಿ ಮಾಲ್ಗೆ ಹೋಗ್ತಿದ್ದೀನಿ. ಸೊ ಮಂತ್ರಿ ಸ್ಕ್ವೇರ್ ಮಾಲಲ್ಲಿ ನಾನು ಸ್ಕೇರಿ ಹೌಸ್ನ ನೋಡಿದ್ದೀನಿ. ಸೊ ವೆಗಾ ಸಿಟಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಸೊ ಫೈನಲಿ ಹೋಗ್ತಿದ್ದೀನಿ. ತುಂಬ ಎಕ್ಸೈಟಿಂಗ್ ಆಗಿದೆ, ಹೆಂಗಿರುತ್ತೋ ಏನೋ ಅನ್ನೋದು ಒಂದು ವಿಚಾರ. ಸೊ ನಿಮ್ಮ ಜೊತೆ ನಾನು ನನ್ನ ಒಂದು ಇದು ಹೇಗಿತ್ತು ಅನ್ನೋದು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ, ಓಕೆನಾ? ಸೊ ಇವಾಗ ಹೋಗೋಣ ಬನ್ನಿ. ಸೊ ನನ್ನ ತಂಗಿ, ನಾನು ಔಟ್ಫಿಟ್ ಬಂದು ವೈಟ್ ಶರ್ಟ್ ಹಾಕ್ಕೊಂಡಿದ್ದೀನಿ ವಿತ್ ಥರ ಪ್ಯಾಂಟ್, ಟೋನ್ ಜೀನ್ಸ್ ಹಾಕ್ಕೊಂಡಿದ್ದೀನಿ. ಸೊ ಒಂದು ಬ್ಯಾಗು, ನನ್ನ ಹತ್ರ ಬ್ಯಾಗ್ಸ್ ಇಲ್ಲ ಕಾಮನ್ ಆಗಿ. ಸೊ ನಾನು ಗುಚ್ಚಿ ಅದು ಇದು ಏನು ಯೂಸ್ ಮಾಡಲ್ಲ, ನಾರ್ಮಲ್ ಬ್ಯಾಗ್ಸ್ ಯೂಸ್ ಮಾಡ್ತೀನಿ. ಸೊ ಕೈಗೆ ಒಂದು ಇದು ಹಾಕ್ಕೊಂಡಿದ್ದೀನಿ. ಸೊ ನೆಕ್ ಚೈನ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಮತ್ತು ನನ್ನ ತಂಗಿ ಹೇಗೆ ರೆಡಿ ಆಗಿದ್ದಾಳೆ ಅಂತ ತೋರಿಸ್ತೀನಿ ಬಾ. ಅವಳಿಗೂ ಅಷ್ಟೇ ತುಂಬ ಎಕ್ಸೈಟಿಂಗ್ ಆಗಿದೆ. ಸಿ ಅವಳು ಈ ಥರ ರೆಡಿ ಆಗಿದ್ದಾಳೆ. ಸೊ ಕ್ಯೂಟ್ ಆಗಿದ್ದಾಳೆ, ನನಗೂ ಇಷ್ಟ ಆಯಿತು. ಸೊ ಬನ್ನಿ ಬೇಗ ಹೋಗಿ ಸ್ಕೇರಿ ಹೌಸ್ ನೋಡೋಣ, ಓಕೆನಾ? ಸೊ ಫೈನಲಿ ನಾವು ರೀಚ್ ಆದ್ವಿ. ನೀವು ನೋಡ್ಬೋದು PVR ವೆಗಾ ಸಿಟಿ ಅಂತ ಎಲ್ಲ ಬೋರ್ಡ್ ಇರುತ್ತೆ. ಸೊ ಇಲ್ಲಿ ಸಿಗ್ನಲ್ ಬಿಟ್ಟಿದ ತಕ್ಷಣ ನೆಕ್ಸ್ಟು ಮುಂದೆ ಕಾಣೋದು ವೆಗಾ ಸಿಟಿ ಮಾಲು. ನೀವು ನೋಡ್ಬೋದು. ಸೊ ನಂತರ ಪಾರ್ಕಿಂಗಲ್ಲಿ ಹೋದ್ವಿ. ಅವರೊಂದು ಟಿಕೆಟ್ ಕೊಡ್ತಾರೆ, ಇಷ್ಟು ಮಿನಿಟ್ಸ್ಗೆ ಇಷ್ಟು ಅವರ್ಸ್ಗೆ ಇಷ್ಟು ಅಂತ ಇರುತ್ತೆ. ನಂತರ ಚೆಕ್-ಇನ್ ಎಲ್ಲ ಆಯಿತು. ಸೊ ಮಾಲ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋದೆ. ವಿಡಿಯೋ ಮಾಡಿಕೊಂಡೆ ಒಂದು ಸ್ವಲ್ಪ. ನನ್ನ ತಂಗಿಗೆ ಹತ್ತಕ್ಕೆ ಕಷ್ಟ ಆಗ್ತಿತ್ತು. ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾಡ್ಕೊಂಡಿದ್ದೀನಿ ಮಾಲ್ದು. ನೀವು ನೋಡ್ಬೋದು. ಸೊ ನಂತರ ಗೇಮ್ಸ್ ಎಲ್ಲ ಇತ್ತು. ತುಂಬ ಚೆನ್ನಾಗಿದೆ ಮಾಲು. ನಾವು ಬಂದಾಗ ರಿನೋವೇಟ್ ಆಗ್ತಿತ್ತು ಸ್ಕೇರಿ ಹೌಸು, ಬಟ್ ಆಗಿತ್ತು ಫೈನಲಿ. ಇವಾಗೆಲ್ಲ ನಾವು 1 ಇಯರ್ ಬ್ಯಾಕ್ ಬಂದಾಗ ರಿನೋವೇಟ್ ಆಗ್ತಿತ್ತು. ಸೊ ಫೈನಲಿ ಸ್ಕೇರಿ ಹೌಸಿಗೆ ಬಂದು ಟಿಕೆಟ್ ತೊಗೊಂಡ್ವಿ. ಪರ್ ಪರ್ಸನ್ 100 ರುಪೀಸು. 8 ಇಯರ್ಸ್ ಮೇಲಿರೋ ಮಕ್ಕಳಿಗೆ ಮಾತ್ರ ಹಲೋ ಇತ್ತು. ಬಟ್ ಇದು ಮಂತ್ರಿ ಸ್ಕ್ವೇರ್ ಮಾಲಲ್ಲಿರೋ ಥರ ಏನೂ ಅಷ್ಟೊಂದೇನಿಲ್ಲ, ಚಿಕ್ಕದಾಗೆ ಇರೋದು. ಮೇಲಕ್ಕೆ ಹೋಗಿ ಕೆಳಗಡೆ ಬರಬೇಕು, ಅಷ್ಟೊಂದೇನು ಭಯ ಇಡ್ಸಲ್ಲ. ಇನ್ಸ್ಟ್ರಕ್ಷನ್ಸ್ ಇಲ್ಲ ಹಾಕಿದ್ದಾರೆ, ಇದನ್ನು ಫಾಲೋ ಮಾಡ್ಕೊಂಡು ಹೋಗ್ಬೇಕು ನೀವು, ನಿಮಗೆ ನೀವೇ ರೆಸ್ಪಾನ್ಸಿಬಲ್ ಅಂತ. ನಂತರ ಅವಳು, ನನ್ನ ತಂಗಿ ಅಂತೂ ಸಿಕ್ಕಾಪಟ್ಟೆ ಅಳ್ತಾ ಇದ್ಲು. ನಂತರ ನೀರು ಕೊಟ್ಬಿಟ್ಟು ಕೂಣಿಸ್ದೆ, ಆಯ್ತಮ್ಮ ಕೂತ್ಕೋ ಅಂತ. ಅವಳು ವಿಡಿಯೋ ಮಾಡಬೇಡ ಅಂತ ಇದ್ಲು. ನಂತರ ವಾವ್ ಅಲ್ಲಿ ಅದು ನಮ್ಮ ಫೇವ್ರೆಟ್ ಪ್ಲೇಸು. ಸೊ ಅಲ್ಲಿ ತೊಗೊಂಡ್ವಿ, ಕಾಂಬೋ ತೊಗೊಂಡ್ವಿ. ಬರೀ 2ಕ್ಕೆ ಮಾತ್ರ. ನೀವು ನೋಡ್ಬೋದು, ಬರೀ 2ಕ್ಕೆ ಮಾತ್ರ 1000 ರೂಪಿ ಪೇ ಮಾಡಿದ್ದೀವಿ. ಸ್ವಲ್ಪ ಕಾಸ್ಟ್ಲಿನೇ ಅನ್ನಿಸ್ತು, ಬಿಕಾಸ್ ಇನ್ನೇನು ಮಾಡೋಕ್ಕಾಗಲ್ಲ ಅಲ್ವಾ, ನಾವು ಮಾಲ್ಗೆ ಹೋಗಿರೋದು ನೋಡೋಕ್ಕೆ. ಸೊ ಅಮೌಂಟ್ ಮುಖ ನೋಡೋಕ್ಕಾಗಲ್ಲ, ಬಿಕಾಸ್ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿನೇ. ಬಟ್ ಎಲ್ಲನೂ ನೋಡಬೇಕು. ಬಟ್ ಆದ್ರೂ ಒಂದೊಂದು ಟೈಮ್ ಹೋದಾಗ ಎಲ್ಲನೂ ಅಡ್ಜಸ್ಟ್ ಮಾಡ್ಕೋಬೇಕಲ್ವ. ಸೊ ಹಂಗಾಗಿ ಸರಿ ಆಯಿತು ಅಂತ ಸುಮ್ಮನಾಗಿ. ಅವಳು ನಾನು ತಿಂತಾಳೋ ಇಲ್ಲೋ ಅಂದ್ಕೊಂಡಿದ್ದೆ, ತಿಂತಾ ಇದ್ಲು. ನೀವು ನೋಡ್ಬೋದು, ತಿಂತಾ ಇದ್ಲವಳು. ನಂತರ ತಿಂದೆಲ್ಲ ಆದಮೇಲೆ ಮೇಲೆ ಹೋದ್ವಿ ಏನಾದರೂ ಪರ್ಚೇಸ್ ಮಾಡೋಣ ಅಂದ್ಬಿಟ್ಟು. ಬಟ್ ಅಷ್ಟೊಂದು ಕಾಸ್ಟ್ಲಿ ಎಲ್ಲ ಪರ್ಚೇಸ್ ಮಾಡೋಕ್ಕಾಗಲ್ಲ ಅಲ್ವಾ. ಬಟ್ ಬಂದ್ವಿ, ಇಷ್ಟ ಆಯಿತು. ಇಲ್ಲಿ ಕ್ರಾಕರೀಸು, ಬಾಟಲ್ಸು ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇಲ್ಲೊಂದು ಬ್ಯಾಗ್ ಇಷ್ಟ ಆಯಿತು. ಕೇಳಿದೆ ನಾನು, 7000 ಹೇಳಿದ್ರು. ನನ್ನ ಹತ್ರ ಅಷ್ಟೊಂದು ಬಜೆಟ್ ಇರಲಿಲ್ಲ. ಸೊ ಒಂದು ವಾಚ್ ಕೇಳಿದೆ, 3400 ಏನೋ ಹೇಳಿದ್ರು ಸಮಥಿಂಗು. ಸೊ ನನ್ನ ಹತ್ರ ಅಷ್ಟೊಂದು ಬಜೆಟ್ ಇರಲಿಲ್ಲ ಅಂದ್ಬಿಟ್ಟು ನಾನು ಏನೂ ಕೊಂಡ್ಕೊಂಡಿಲ್ಲ ಇಲ್ಲಿ. ಸೊ ಕೆಳಗಡೆ ಹಂಗೆ ನೀವು ನೋಡ್ಬೋದು. ಇಲ್ಲಂತೂ ಒಂದು ಶಾಪಲ್ಲಿ ಸೈಕಾಗಿತ್ತು ಗೊತ್ತಾ. ಈ ಕೋಟಿಲಿಗಿರೋರು ಬಂದರೆ ಆರಾಮಾಗಿ ಇಲ್ಲಿ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ, ಅಷ್ಟು ಚೆನ್ನಾಗಿತ್ತು ಕಲೆಕ್ಷನ್ಸು. ಸೊ ನಮ್ಮಂಥ ಮಿಡ್ಲ್ ಕ್ಲಾಸ್ ಅವರೆಲ್ಲ ಇಲ್ಲಿ ಪರ್ಚೇಸ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನೇನು ಪರ್ಚೇಸ್ ಮಾಡಿಲ್ಲ. ಬಟ್ ನನಗೆ ಪ್ರತಿಯೊಂದೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಟ್ ಏನು ಮಾಡೋಕ್ಕಾಗಲ್ಲ ಅಲ್ವಾ, ಆಸೆ ಪಡಬೇಕು. ಬಟ್ ತೊಗೊಳಕ್ಕಂತೂ ಆಗಲ್ಲ. ಸೊ ಅದಕ್ಕೋಸ್ಕರ ನೋಡಿಕೊಂಡು ನಿಮಗೂ ಒಂದು ಕ್ಲಿಪ್ಪಿಂಗ್ ತೋರಿಸೋಣ ಅಂದ್ಬಿಟ್ಟು ವಿಡಿಯೋ ಮಾಡಿದೆ. ಕಲೆಕ್ಷನ್ಸ್ ಮಾತ್ರ ಸೈಕಾಗಿತ್ತು ಸೀರಿಯಸ್ಲಿ. ನನಗಂತೂ ಎಷ್ಟು ಇಷ್ಟ ಆಗಿತ್ತಂದರೆ ಆ ಅಂಗಡಿನ ಬಿಟ್ಟು ಆಚೆಗೆ ಬರೋಕ್ಕೆ ಇಷ್ಟ ಆಗ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ನೀವು ನೋಡ್ಬೋದು
ಇಲ್ಲಿ ನೋಡಿ ಅವ್ರಿಗೆ ಯಾರೋ ಫೋಟೋ ಫ್ರೇಮ್ ಒಂದು ತೊಗೋತಿದ್ಲು. ಸೊ ಬರೀ ಪೇಂಟಿಂಗ್ ಫೋಟೋ ಫ್ರೇಮ್ ಬಂದು 1299 ಇತ್ತು. ಸೊ ನಮ್ಮ ಹತ್ರ ಅಷ್ಟೊಂದೆಲ್ಲ ಬಜೆಟ್ ಇಲ್ಲ ಅಂದ್ಬಿಟ್ಟು ನಾವು ಸುಮ್ಮನೆ ಆದ್ವಿ. ಬಟ್ ಇದು ಆನ್ಲೈನಲ್ಲೆಲ್ಲ ನೋಡಿದ್ರೆ ಅಷ್ಟೊಂದು ಕಡಿಮೆಗೆ ಸಿಗುತ್ತೆ, ಬಟ್ ಇಲ್ಲಿ ಇಷ್ಟೊಂದು ಕಾಸ್ಟ್ಲಿನ ಅನ್ನಿಸ್ತು. ಸೊ ಏನು ಮಾಡೋಕ್ಕಾಗಲ್ಲ ಅಲ್ವಾ, ಅವರು ಮಾಲಲ್ಲಿ ಶಾಪ್ ಇಟ್ಟಿದ್ದಾರೆ ಅಂದಮೇಲೆ ಪಾಪ ಅವರು ಈ ಥರ ಎಲ್ಲ ಫೇಸ್ ಮಾಡಲೇಬೇಕು. ಬಿಕಾಸ್ ಯಾರು ನಮ್ಮಂಥವರೆಲ್ಲ ಅಲ್ಲಿ ಕೊಂಡ್ಕೊಳ್ಳಲ್ಲ, ಯಾರಾದರೂ ಕೊಟ್ಟಿಗಿರೋರು ಆ ಥರನೇ ಕೊಂಡ್ಕೊಳ್ಳೋದು. ಸೊ ಅವರು ಕೊಂಡ್ಕೊತಾರೆ ಅಂದಮೇಲೆ ನೋಡಿದ್ದೀರಲ್ವ. ಸೊ ಸರಿ ಆಯಿತು ಅಂದ್ಬಿಟ್ಟು, ಬಟ್ ಏನಪ್ಪ ಸ್ಕೇರಿ ಹೌಸ್ನ ಎಕ್ಸ್ಪ್ಲೋರ್ ಮಾಡಿದೆ, ಬರೀ ಇದೆಲ್ಲ ಎಕ್ಸ್ಪ್ಲೋರ್ ಮಾಡ್ತಿದ್ದಾಳೆ ಅಂದ್ಕೋಬಿಡಿ. ಸಾರಿ, ಯಾಕಂದರೆ ವಿಡಿಯೋ ಅಂತೂ ಮಾಡೋಕ್ಕಾಗಿಲ್ಲ. ಯಾಕಂದರೆ ನಾನು ಮಾಡಿದ್ದೆ ವಿಡಿಯೋ ಅವರು ನನ್ನ ಕೈಲಿ ಡಿಲೀಟ್ ಮಾಡಿಸ್ಬಿಟ್ಟು ಫೈನ್ ಕಟ್ಟಿ ಅಂತಂದರು. ನಾನು ರಿಕ್ವೆಸ್ಟ್ ಮಾಡಿಕೊಂಡು ಸರಿ ಆಯಿತು ಬೇಡ ಅಂದ್ಬಿಟ್ಟು ಸುಮ್ಮನೆ ಅದೇ. ಸೊ ಅದಕ್ಕೋಸ್ಕರ ಸಾರಿ, ಯಾರು ಬೇಜಾರು ಮಾಡ್ಕೋಬೇಡಿ. ಅವರು ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ನಂತರ ಕ್ರಾಕ್ಸ್ ತೊಗೊಳ್ಳೋಣ ಅಂತ ಬಂದೆ. ಸೊ ನನ್ನ ಕಾಲಿಗೆ ಯಾವುದೂ ಚೆನ್ನಾಗೇ ಕಾಣಿಸ್ಲಿಲ್ಲ. ಸೊ ಅದಕ್ಕೆ ಇನ್ನೇನು ಮಾಡೋದು ಅಂದ್ಬಿಟ್ಟು ವಾಪಸ್ ಬಂದೆ ನಾನು. ಸೊ ಅಷ್ಟು ದುಡ್ಡು ಕೊಟ್ಟು ತೊಗೊಂಡು ಚೆನ್ನಾಗಿ ಕಾಣಿಸಿಲ್ಲ ಅಂದರೆ ಬೇಜಾರಾಗುತ್ತಲ್ವ. ಸೊ ಇಲ್ಲಂತೂ ಒಂದು 3 ಪೇಸ್ ಇಯರಿಂಗ್ಸ್ ತೊಗೊಂಡೆ, ಮತ್ತು 1-2 ಬ್ರಾಸ್ಲೆಟ್ ತೊಗೊಂಡೆ. ನಂತರ ಇನ್ನೇನು ತೊಗೊಂಡೆ ಅಂದರೆ 1 ರಿಂಗ್ ಏನೋ ತೊಗೊಂಡೆ, ಅಷ್ಟು ತೊಗೊಂಡೆ. ಸೊ ಅಲ್ಲಿ ಅಷ್ಟಕ್ಕಾಗಿದ್ದು ಮೇ ಬಿ 1000 ಸಮಥಿಂಗ್ ಏನೋ ಆಗಿತ್ತು ಅನ್ಕೋತೀನಿ, 1000 ಚೇಂಜ್ ಸಮಥಿಂಗ್. ನಂತರ ಅದಕ್ಕೂ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇದಾದರೂ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ಅದು ಅನ್ಎಕ್ಸ್ಪೆಕ್ಟೆಡಾಗಿ ಮಾಡಿದ ವಿಡಿಯೋ ತುಂಬ ಚೆನ್ನಾಗಿ ಇಷ್ಟ ಆಯಿತು ನನಗೆ. ಬಿಕಾಸ್ ನಾವು ಮುಂಚೆ ಇದ್ರಲ್ವ ಅದೇ ಏರಿಯಾದಲ್ಲಿ. ಸೊ ಜಾತ್ರೆ ಆಗ್ತಿತ್ತು ಜಯನಗರ 9 o'clockಲ್ಲಿ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ನೋಡಿದೆ, ಬಟ್ ಕರ್ಗ ಶೂಟ್ ಮಾಡ್ಕೊಳಕ್ಕಾಗಿಲ್ಲ. ಬಿಕಾಸ್ ಯಾಕಂದರೆ ಅವರು 12 ಆಗಿತ್ತು, 12ಇಂದ ಮತ್ತೆ 2 o'clockವರೆಗೂ ಅವ್ರು ಬರೋಲ್ಲ, ಕಾಲೆಲ್ಲ ಉರಿತು ಸುಸ್ತಾಗ್ತಿದೆ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನಾನು ಮತ್ತೆ ಅಷ್ಟೊತ್ತವರೆಗೂ 12ವರೆಗೂ ಕಾದೆ. 2 hours ಅಂದರೆ ಸೊ ಅಷ್ಟೆಲ್ಲ ಕಾಯೋಕ್ಕಾಗಲ್ಲ ಅಲ್ಲ. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಅಂತಂದರೆ, ಸೊ ನಾನೇನು ಕಾಯಿಲ್ಲ, ಬಂದುಬಿಟ್ಟೆ. ಸೊ ದೇವರೆಲ್ಲ ಒಂದು ರೋಡಿಂದ ಇನ್ನೊಂದು ರೋಡ್ಗೆ ಹೋದ್ರು. ಸೊ ನಾನು ಇಲ್ಲಿ ಕೂತ್ಕೊಂಡು ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮ್ ತೊಗೊಂಡು ತಿಂದೆ. ಟೇಸ್ಟ್ ಮಾತ್ರ ಚೆನ್ನಾಗಿತ್ತು. ಬಿಕಾಸ್ ನಾವು ಯಾವಾಗ ಅಂದರೆ ಒಂದು ಟೈಮ್ ಹೋದ್ರು, ಮತ್ತು ನೆಕ್ಸ್ಟ್ ಟೈಮ್ ಅವರು ಬರಲಿಲ್ಲ ವಾಪಸ್ಸು. ಯಾಕಂದರೆ ತುಂಬ ಕಾಲು ಉರಿತಿದೆ. ಸೊ ಇನ್ನೂ 2 hours ಆಗುತ್ತೆ ಅಂತ ಹೇಳಿದ್ರು. ಕಾತು ನಾನು 1 hour ಕಾದೆ, ಇನ್ನೂ 2 hours ಆಗುತ್ತೆ ಅಂತ
ಸೊ ನಂತರ ಮನೆಗೆ ಬಂದು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ. ಸೊ ಅವಳು ನನ್ನ ತಂಗಿ ಏನೇನು ತೊಗೊಂಡ್ಲು ಅಂತ ತೋರಿಸಿದಳು ನೋಡಿ. ಅವಳಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನೀವು ನೋಡ್ಬೋದು. ಸೊ ಅವಳು ಹಾಲಿಡೇಸ್ಗೆ ಒಂದೇ ಟೈಮ್ ಅಲ್ವಾ ಬರೋದು. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ದಪ್ಪ ಅಂದರೆ ಸ್ವಲ್ಪ ಟೀ ಶರ್ಟ್ಸು ಪ್ಯಾಂಟ್ಸ್ನ ತೊಗೊಟ್ಟೆ. ಇದು ನಾನು ತೊಗೊಂಡಿದ್ದೆಲ್ಲಪ್ಪ ಅಂದರೆ ಸ್ಮಾರ್ಟ್ ಬಜಾರಲ್ಲಿ ತೊಗೊಂಡಿದ್ದು. ನೀವು ನೋಡ್ಬೋದು. ಪ್ಯಾಂಟ್ಸ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿತ್ತು. 350 ರೂಪೀಸ್ ಒನ್ ಪ್ಯಾಂಟ್ಗೆ. ಸೊ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಕ್ವಾಲಿಟಿ. ಬಿಕಾಸ್ ಯಾಕಂದರೆ ಪ್ಯಾಂಟ್ಸ್ ಅಷ್ಟೇ ಚೆನ್ನಾಗಿತ್ತು, ಸ್ಮೂತಾಗಿತ್ತು. ನಾನು ಯೆಲ್ಲೋ ಕಲರ್ ಪ್ಯಾಂಟ್ ಹಾಕ್ಕೊಂಡಿರ್ತೀನಿ ವಿಡಿಯೋಲೆಲ್ಲ. ಸೊ ಅದನ್ನು ಅಲ್ಲೇ ತೊಗೊಂಡಿದ್ದು. ಸೊ ಅದಕ್ಕೋಸ್ಕರ ಈ ಪ್ಯಾಂಟ್ಸ್ ಕೂಡ ನಾನು ಅಲ್ಲೇ ತೊಗೊಂಡಿದ್ದು. ಅವಳಿಗೂ ಅಲ್ಲೇ ಕೊಡಿಸ್ದೆ. ನನಗಲ್ಲ ಆ್ಯಕ್ಚುಲಿ ಇದೆಲ್ಲ ಅವಳದು. ನೀವು ನೋಡ್ಬೋದು. ಅವಳಿಗೂ ತೋರಿಸಿ ಸಾಕಾಗಿ ಹಂಗಂಗೆ ಮಡ್ಚಿ ತೋರಿಸಿದ್ದಾಳೆ. ಸೊ ನಾವು ತೊಗೊಂಡು ಖುಷಿ ಪಡೋ ಬದಲು ಇನ್ನೊಬ್ರು ತೊಗೊಂಡು ಅವ್ರ ಖುಷಿಯಲ್ಲೇ ನಮ್ಮ ಖುಷಿನ ನೋಡ್ಬೋದಲ್ವಾ. ಸೊ ಅವಳಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ಅವಳೇ ಮಾತಾಡ್ತಾಳೆ, ನೀವೇ ನೋಡಿ. ಅವಳು ಅಕ್ಕ ಹಂಗೆ ವಾಚ್ ಬೇಕು ಅಂತ ಇದ್ಲು. ಸರಿ ಆಯಿತು ಅಂದ್ಬಿಟ್ಟು ವಾಚ್ ಕೊಡಿಸ್ದೆ. ಟಾಪ್ ಮಾತ್ರ ನಾನು ತೊಗೊಂಡೆ. ಇಷ್ಟ ಆಯಿತು, ಯಾಕೋ ಗೊತ್ತಿಲ್ಲ, ಬಟ್ ಅದಕ್ಕೋಸ್ಕರ ಟಾಪ್ ಮಾತ್ರ ನಾನು ತೊಗೊಂಡೆ. ಸೊ ಅವಳು ಸ್ವಲ್ಪ ಬ್ರಾಸ್ಲೆಟ್ಸು, ಬೆಲ್ಟ್ ಇರಲಿಲ್ಲ ಅವಳ ಹತ್ರ, ಬೆಲ್ಟ್ ತೊಗೊಂಡ್ಲು. ಸೊ ಬ್ರಾಸ್ಲೆಟ್ಸ್ ಅವಳು ಸ್ವಲ್ಪ ತೊಗೊಂಡ್ಲು. ಒಂದಕ್ಕೆ ಇದಕ್ಕೆ 50 ರೂಪೀಸು. ಸೊ 3 ತೊಗೊಂಡ್ವಿ, 150 ಆಗಿತ್ತು. ನೋಡಿದ್ರಲ್ವಾ. ನೋಡಿ, ಅದು 3 150 ಆಗಿತ್ತು. ಸೊ ನಂತರ ವಾಚ್ 2 ತೊಗೊಂಡ್ಲು. ಅದು ಒಂದು ಕಾಂಬೋ ಬಂದಿತ್ತು, ಚೆನ್ನಾಗಿತ್ತು. ವಾಚ್ ವಿತ್ ಬ್ರಾಸ್ಲೆಟ್ ಕಾಂಬೋ ಬಂದಿತ್ತು. ನೀವು ನೋಡ್ಬೋದು, ಕಾಂಬೋ ಇದೆ. ಇದಿಷ್ಟ ಆಯ್ತು ನನಗೆ, ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನಂತರ ಇನ್ನೊಂದು ವಾಚ್ ತೊಗೊಂಡಿದ್ದಲ್ಲ ನೋಡಿ, ಈ ಥರ. ಇದು ಮಾತ್ರ ಅವಳ ಕೈಗೆ ಸೈಕ್ ಕಾಣಿಸ್ತಿತ್ತು, ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಇಲ್ಲಿ ನೋಡ್ರಿ ಖುಷಿ ಆಯ್ತಾ? ಎಷ್ಟು ಖುಷಿ ಆಯಿತು? ಓ ಮೈ ಗಾಡ್. ನೋಡಿದ್ರಲ್ವಾ, ಅವಳಿಗೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಅಂತ ಹೇಳ್ತಾ, ಸೊ ನನ್ನ ವೀಡಿಯೋಸ್ಗಾಗಿ ಇದೇ ಥರ ಕಾಯ್ತಾ ಇರಿ. ಸೊ ಯಾರ್ಯಾರು ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ, ತುಂಬ ಧನ್ಯವಾದ ನಿಮಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದೊಂದಿಗೆ. ಆವಾಗ ನಮ್ಮನೆ ಹೋಮ್ ಟೂರ್ ಮಾಡ್ತೀನಿ, ಬಿಕಾಸ್ ಎಲೆಕ್ಷನ್ಗೆ ಊರಿಗೆ ಹೋಗ್ತೀನಲ್ವ. ಸೊ ಅವಾಗ ನಮ್ಮನೆ ಹೋಮ್ ಟೂರ್ ಮಾಡ್ತೀನಿ, ಓಕೆನಾ? ಸೊ ಬಾಯ್ ಟಾಟಾ, ಸಿ ಯು.